ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 94ನೇ ಕೀರ್ತನೆಯ 18ನೇ ವಚನ. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕೀರ್ತನೆಗಾರನು ಹೇಳುವಂಥ ಮಾತೇನೆಂದರೆ, ನನ್ನ ಕಾಲು ಜಾರಿತು ಎಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ನಾನು ಮತ್ತು ನೀವುಗಳು ಈ ದಿನ ಬದುಕಿದ್ದೇವೆ, ಜೀವಿಸುತ್ತಾ ಇದ್ದೇವೆ ಮತ್ತು ಈ ಲೋಕದ ಯಾತ್ರೆಯನ್ನು ಸರಾಗವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತಾ ಇದ್ದೇವೆ ಎಂಬುದಾಗಿ ಹೇಳುವಾಗ ಅದು ದೇವರ ಕೃಪೆಯೇ ಹೊರತು ಬೇರಿಲ್ಲ. ಅನೇಕ ಸಾರಿ ನಾವುಗಳು ನನ್ನ ಶ್ರಮದಿಂದಲೇ ನಾನು ಈ ರೀತಿ ಬದುಕುತ್ತಾ ಇದ್ದೇನೆ, ನಾನು ಬುದ್ಧಿವಂತನಾದ ಕಾರಣ ನಾವು ಈ ಒಂದು ಪರಿಸ್ಥಿತಿಯಲ್ಲಿ ಉತ್ತಮವಾದ ಸ್ಥಿತಿಯಲ್ಲಿ ಇದ್ದೇವೆ ಎಂಬುದಾಗಿ ಅಂದುಕೊಳ್ಳುತ್ತೇವೆ ಮತ್ತು ಇತರರ ಬಳಿಯಲ್ಲಿ ಹೇಳಿಕೊಳ್ಳುವಾಗಲೂ ಕೂಡ ನಾವು ನಮ್ಮನ್ನು ಆಧಾರವಾಗಿಟ್ಟುಕೊಂಡು ನನ್ನಿಂದಲೇ ಎಂಬುದಾಗಿ ನಾವು ಹೇಳುವಂಥವರಾಗಿದ್ದೇವೆ. ಆದರೆ ಪ್ರಿಯರೇ, ನಮ್ಮಿಂದ ಏನೂ ಸಾಧ್ಯವಿಲ್ಲ ಎಂಬುದನ್ನು ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳುತ್ತೇವೆ ಮತ್ತು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಾನಿಲ್ಲದೆ ನೀವು ಏನೂ ಮಾಡಲಾರರಿ ಎಂಬುದಾಗಿ ಯೋಹಾನನು ಬರೆದಂತಹ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಬರೆದಿರುವುದನ್ನು ನೋಡುತ್ತೇವೆ. ಪ್ರಿಯರೇ, ಹಾಗಾದರೆ ಈ ದಿನ ನಾವು ಏನೆಲ್ಲ ಹೊಂದಿದ್ದೇವೋ, ಹೇಗೆ ಬದುಕುತ್ತಿದ್ದೇವೋ, ಬಾಳುತ್ತಾ ಇದ್ದೇವೋ, ಜೀವಿಸುತ್ತಾ ಇದ್ದೇವೋ, ಉತ್ತಮವಾದ ರೀತಿಯಲ್ಲಿ ಐಶ್ವರ್ಯವಂತರಾಗಿಯೂ ಬಡವರಾಗಿ ಹೇಗೆ ಇದ್ದರೂ ಕೂಡ ಅದು ದೇವರ ಕೃಪೆಯಿಂದಲೇ ಮಾತ್ರ ಸಾಧ್ಯ ಎಂಬುದನ್ನು ಈ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳುತ್ತೇವೆ. ಯಾಕೆಂದರೆ ನಮ್ಮ ಕಾಲು ಜಾರಿತು ಎನ್ನುವಾಗ, ನಾವು ಇನ್ನೇನು ಬಿದ್ದು ಹೋಗುತ್ತೇವೆ ಎನ್ನುವಾಗ, ನಾವು ಇನ್ನೇನು ಮರಣವನ್ನು ಅಪ್ಪುತ್ತೇವೆ ಎಂಬುದಾಗ ಆತನ ಕೃಪೆಯು ನಮಗೆ ಆಧಾರವಾಗಿದೆ. ಆದ್ದರಿಂದ ಪ್ರಿಯರೇ, ನಮ್ಮದು ಅನ್ನುವಂಥದ್ದು ಏನೂ ಇಲ್ಲ, ಎಲ್ಲವೂ ಆತನ ಕೃಪೆ. ಆತನ ಕೃಪೆಗೆ ಪಾತ್ರರಾಗಿ ಜೀವಿಸೋಣ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು